ಹಲೋ ಪೆಟ್ ಪ್ಯಾರೆಂಟ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಡಾಕ್ಟರ್ ಎನ್ ಪುರುಷೋತ್ತಮ್. ತುಂಬ ದಿನದಿಂದ ಒಬ್ರು ಕಸ್ಟಮರ್ ನನಗೆ ಹೇಳಿದ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ. ನಾನು ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಈಗ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಮನೇಲಿ ಹೌದು ಅನ್ನಿಸ್ತು, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ. ಸೊ ಒಂದು ನಾಯಿಗಳಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಪೆಟ್ಸ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ಸೊ ಇಂಟ್ರೊಡಕ್ಷನ್ ಸಾಕು, ಸೀದಾ ವಿಷಯಕ್ಕೆ ಬರ್ತೀನಿ. ಸೊ ನೀವು ಮನೆಗಳಿಗೆ ಪೆಟ್ಸ್ನ ತರಬೇಕಾದ್ರೆ ನೀವು ತರಬೇಕಾಗಿರೋಂಥ ಇನ್ನೊಂದು ವಸ್ತು ಏನು ಅಂದರೆ ಮ್ಯಾಂಡೇಟ್. ಅದು ನಿಮ್ಮ ನಾಯಿಗೆ ಕ್ರೇಟ್. ಹೌದು, ನಿಮಗೆ ಕಷ್ಟ ಅನ್ಸ್ಬೋದು ಕೇಳಿಸ್ಕೊಳ್ಳುವಾಗ, ನಾಯಿನ ಕೇಜಲ್ಲಿ ಇಡಬೇಕಾ, ಅಷ್ಟೊಂದು ಕಷ್ಟ ಕೊಡೋದಕ್ಕೆ ನಾಯಿ ಯಾಕೆ ತರಬೇಕು ಅಂತ ನೀವು ಅನ್ಬೋದು. ಅದು ಹಂಗಲ್ಲ. ನಾಯಿಗಳಿಗೆ ನಾವು ಮನೆಗೆ ತರ್ಕೊಂಬಂದಿದ ತಕ್ಷಣ ಬೆಡ್ರೂಮ್ಗೂ ಆಕ್ಸೆಸ್ ಕೊಡ್ತೀವಿ, ಅಡುಗೆ ಮನೆಗೆ ಆಕ್ಸೆಸ್ ಕೊಡ್ತೀವಿ, ದೇವ್ರ ಮನೆಗೆ ಆಕ್ಸೆಸ್ ಕೊಡ್ತೀವಿ. ಎಷ್ಟೋ ಜನ ಪೇರೆಂಟ್ಸ್ ನನಗೆ ಹೇಳಿದ್ದಾರೆ ಅಡುಗೆ ಮನೆಗೆ ನಾಯಿ ಬರಬಾರ್ದು, ನಮಗೆ ಅಡುಗೆ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅಥವಾ ಏನಾದರೂ ಬಿಸಿ ಪಾತ್ರೆ ಇರುತ್ತೆ ನೀವು ಕೈಲಿ ಇಟ್ಕೊಂಡು ತಿರ್ಗಬೇಕಾದ್ರೆ ಅಕಸ್ಮಾತ್ ನಾಯಿ ಮೇಲೆ ಬಿದ್ರೂ ಅಥವಾ ನಿಮ್ಮ ಮೇಲೆ ಬಿದ್ರೂ ಎರಡು ತೊಂದರೆನೇ. ಬೆಡ್ರೂಮ್ಗೆ ಯಾಕೆ ಬರಬಾರ್ದು ಅಂತ ಇನ್ನೊಂದು ಎಪಿಸೋಡಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಮೊದಲನೇ ವಿಷಯ ಏನಂದರೆ ಯಾವುದೂ ಬೌಂಡ್ರೀಸ್ ಇರಲ್ಲ. ನಾಯಿಗಳು ತುಂಬ ಆಸೆ ಪಡ್ತವೆ ಬೌಂಡ್ರೀಸ್ ಇರಬೇಕು. ನಾಯಿಗಳದನ್ನ ಖುಷಿ ಪಡ್ತವೆ. ನಾವೇನು ಮಾಡ್ತೀವಿ, ಎಲ್ಲ ಕಡೆ ಆಕ್ಸೆಸ್ ಕೊಡ್ತೀವಿ, ಆಮೇಲೆ ಕಂಪ್ಲೇಂಟ್, ಸರ್ ನಂದು ಐಫೋನ್ ಚಾರ್ಜರ್ ಹೋಯ್ತು, ನಾನು ಇಯರ್ಬಡ್ಸ್ ತಿನ್ಕೊಂತು, ನಮ್ಮ ಮನೇಲಿ ಇಯರ್ಬಡ್ಸ್ ತಿನ್ಕೊಂತು, ನಮಗೆ ಎಲ್ಲ ಕಚ್ಚಾಗ್ತಾ ಇದೆ, ಸೋಫಾ ಕಚ್ಚಾಗ್ತಾ ಇದೆ, ನಮ್ಗೆ ಇರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಅದ್ರದ್ದು ಟೆಂಪರ್ಮೆಂಟ್ ತುಂಬ ಜಾಸ್ತಿ ಆಯಿತು, ಈ ಥರ ಎಲ್ಲ ಕಂಪ್ಲೇಂಟ್ಸ್ ಯೂಶ್ವಲಾಗಿ ಪೇರೆಂಟ್ಸ್ ಹೇಳ್ತಿರ್ತಾರೆ. ಸೊ ಆ್ಯಕ್ಚುಲಿ ಏನು ಮಾಡಬೇಕು ಅದಕ್ಕೆ ಅಂದರೆ, ನೀವು ಮನೆಗೆ ನಾಯಿನ ಕೊಂಡ್ಕೊಂಬರ್ತಾನೆ ಒಂದು ಕೇಜ್ ತೊಗೊಂಬರ್ಬೇಕು. ಕೇಜ್ ತೊಗೊಂಬಂದು ನಾಯಿನ ಕೇಜ್ ಒಳಗೆ ಇಡಬೇಕು. ನಾಯಿ ಮರಿ ತುಂಬ ಸಣ್ಣ ಮರಿ ಇರುತ್ತೆ, ಅದಕ್ಕೇನು ಡಿಫ್ರೆನ್ಸ್ ಮಾಡೋದಿಲ್ಲ. ನಿಮ್ಮ ಮೇಲೆ ಬೆಡ್ ಮೇಲೆ ನಿಮ್ಮ ಪಕ್ಕದಲ್ಲೇ ಮಲ್ಕೋಬೇಕು ಅಥವಾ ಚಳಿ ಆಗ್ತದೆ, ಆ ಥರದ್ದೇನೋ ಡಿಫ್ರೆನ್ಸ್ ಮಾಡೋದಿಲ್ಲ. ನಿಮ್ಗೆ ಬೇಕು ಅಂದರೆ ನೀವು ಕೆಳಗಡೆಗೆ ಒಂದು ಬೆಡ್ ಕೂಡ ಹಾಕ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಯಿಗೆ ನೀವು ಯಾವಾಗ ನಾಯಿ ನಿಮಗೆ ಸ್ವಲ್ಪನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೋ ಆವಾಗ ನೀವು ಅದಕ್ಕೆ ಇಂಡಿಪೆಂಡೆನ್ಸ್ನ ಪ್ರೊವೈಡ್ ಮಾಡಬೇಕು. ನೀವು ತಂದಿದ ತಕ್ಷಣವೇ ನಾಯಿಗೆ ನೀವು ಎಲ್ಲ ಕಡೆ ಆಕ್ಸೆಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾಯಿ ಎಲ್ಲ ಕಡೆ ಓಡಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲ ಕಡೆ ಓಡಾಡೋಕ್ಕೆ ಶುರು ಮಾಡಿ ಅದು ಈ ಮನೆ ನಂದು ಅಂತ ತಿಳ್ಕೊಳ್ಳುತ್ತೆ. ನೀವೆಲ್ಲರೂ ಅದ್ರ ಜೊತೆ ಇದ್ದೀರಿ ಅಂತ ತಿಳ್ಕೊಳ್ಳುತ್ತೆ. ನಾಯಿ ಮಿಸ್ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಕೆಲವು ಮನೆಗಳಂತೂ ನಾನು ನೋಡಿದ್ದೀನಿ, ಪೇರೆಂಟ್ಸು ಬೆಡ್ಡಿಂದ ನಾಯಿನ ಇಳಿಸೋದಕ್ಕೆ ಕಷ್ಟಪಡ್ತಾರೆ. ನಾಯಿ ಇಳಿಸೋಕೆ ಹೋದರೆ ಅದು ಗ್ರೌಲ್ ಮಾಡುತ್ತೆ, ಕಚ್ಚಿದೆ ಕೂಡ. ಅಡುಗೆ ಮನೆಗೆ ಹೋಗುತ್ತೆ, ನಿಂತ್ಕೊಳ್ಳುತ್ತೆ, ಆರಾಮಾಗಿ. ಒಂದು ಲ್ಯಾಬ್ರಡಾರ್ ರಿಟ್ರೀವರ್ ಅಂದರೆ ನಿಮ್ಗೆ ಆರಾಮಾಗಿ ಸೆಲ್ಫಲ್ಲಿ ಏನಿದೆ ಎಲ್ಲ ತಿನ್ಬೋದು. ಸರ್ ಎಲ್ಲ ತಿನ್ಕೊಂಡ್ಬಿಡ್ತು ಸರ್, ನಮ್ಮ ಊಟನೂ ತಿನ್ಕೊಂಡ್ಬಿಡುತ್ತೆ ಸರ್. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಊಟ ಮಾಡೋ ಊಟನ ನಾಯಿಗಳಿಗೆ ಸರ್ವ್ ಮಾಡಬಾರ್ದು. ಸೊ ಮೊದಲನೇ ಟಾಪಿಕ್ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ನಾಯಿನ ಮನೆಗೆ ಕೊಂಡ್ಕೊಂಬರ್ಬೇಕಾದ್ರೆ ಒಂದು ಕ್ರೇಟ್ ಕೊಂಡ್ಕೋಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ನೀವು ನಾಯಿನ ತರಬೇಕಾದ್ರೆ ಒಂದು ಕ್ರೇಟ್ನ ಕೊಂಡ್ಕೊಳ್ಳಿ ಅಂತ ಹೇಳಿದೆ. ನೀವು ಕ್ರೇಟ್ ಕೊಂಡ್ಕೊಂಡ್ರೂ ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲದೇನೋ ನಾಯಿಗಳ ಜೊತೆ ನಮ್ಮ ಮನೆಗೆ ಬರುತ್ತೆ. ಹೌದು, ಅದು ಒಂದು ಟೈಮರ್. ಏನು ಟೈಮರು ಅಂದರೆ, ನೀವೇನು ಮಾಡದಿದ್ರು ಆ ಟೈಮರ್ ಓಡ್ತಾ ಇರುತ್ತೆ. ಒಂದು ಫೈನ್ ಡೇ ಅದು ನಿಂತೋಗುತ್ತೆ. ಅದು ಎಲ್ಲ ಪೆಟ್ ಪೇರೆಂಟ್ಸ್ಗೂ ಇರಬೇಕಾದಂಥ ಅವೇರ್ನೆಸ್. ಹೌದು, ಒಂದು ಫೈನ್ ಡೇ ನಮ್ಮ ಪೆಟ್, ನಮ್ಮ ಒಂದು ನಾಯಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಇದು ಗಮನದಲ್ಲಿರಬೇಕು. ಸೊ ನಾಯಿಗಳು ಸಾಯೋ ಕ್ಷಣದಲ್ಲಿ, ಅಂದರೆ ಅವ್ರದ್ದು ಕೊನೆಯ ಕ್ಷಣಗಳಲ್ಲಿ ನಾಯಿ ಯಾವ ಥರ ಎಲ್ಲ ಬಿಹೇವ್ ಮಾಡ್ತವೆ, ಅದ್ರ ಫಿಸಿಕ್ಸ್ ಹೆಂಗೆ ಕೆಲಸ ಮಾಡ್ತಿರುತ್ತೆ, ಅದ್ರ ಸೈಕಾಲಜಿ ಹೆಂಗೆ ಕೆಲಸ ಮಾಡ್ತಿರುತ್ತೆ, ನಾಯಿಗಳು ನಿಜಕ್ಕೂ ನಮ್ಮನ್ನು ಬಿಟ್ಟೋಗೋದಕ್ಕೆ ದುಃಖ ಪಡ್ತವ, ಅಥವಾ ನಮ್ಮನ್ನು ಯಾವ ಥರ ನೋಡ್ತವೆ, ಅಥವಾ ನಾವು ಅವನ್ನ ಯಾವ ಥರ ನೋಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.